ಇಂದು ಮಾಗಡಿ ತಾಲೂಕಿನ ರಾಮಸಂದ್ರ ವಲಯದ ಉಲ್ಲಾಳು ಉಪನಗರ ಗ್ರಾಮದ ಶ್ರೀ ಶನೇಶ್ವರ ಸ್ವಾಮಿ ಮತ್ತು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು 1,50,000 ರೂಪಾಯಿ ಮೊತ್ತ ಮಂಜೂರಾಗಿದ್ದು, ಮಂಜೂರಾದ ಡಿಡಿಯನ್ನು ರಾಮನಗರ ಜಿಲ್ಲಾ ಮಾನ್ಯ ಜಿಲ್ಲಾ ನಿರ್ದೇಶಕರಾದ ಜಯಕರ್ ಶೆಟ್ಟಿ ಅವರು ಸಮಿತಿಯವರಿಗೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾಗಡಿ ತಾಲೂಕಿನ ಯೋಜನಾ ಅಧಿಕಾರಿಗಳಾದ ಮಾನ್ಯ ಅಣ್ಣಪ್ಪನವರು ಹಾಗೂ ದೇವಸ್ಥಾನದ ಅಧ್ಯಕ್ಷರು, ಪ್ರಧಾನ ಅರ್ಚಕರು ಮತ್ತು ವಲಯದ ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇಲ್ಲಿ ಮೂರನೇ ದೇವಸ್ಥಾನ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳು ಕ್ಷೇತ್ರ ದೇವಸ್ಥಾನಕ್ಕೆ ಹೋದಾಗ ಅರ್ಚಕರು ತೀರ್ಥ ಕೊಡ್ತಾರೆ, ಸ್ವಲ್ಪ ಸ್ಪೂನಲ್ಲಿ ಕೊಡ್ತಾರೆ, ನನಗೆ ಬಾಯಾರಿಕೆಯನ್ನು ನೆನೆಸೋದಿಲ್ಲ, ಹಾಗೆ ಸ್ವಲ್ಪ ಪ್ರಸಾದ ಕೊಡ್ತಾರೆ, ಹೊಟ್ಟೆ ತುಂಬ್ತಾರೆ. ಅದರಲ್ಲಿ ಶಕ್ತಿ ಮತ್ತು ಚೈತನ್ಯ ಬರುತ್ತೆ. ತಗೊಳ್ಳೋದಿಲ್ಲ ನನಗೇನೋ ಸ್ಫೂರ್ತಿ ಬಂದುಬಿಡುತ್ತೆ. ಯಾಕೆ ಈ ಮಾತು ಹೇಳಿದಂದರೆ, ಧರ್ಮಸ್ಥಳದಿಂದ ಕೊಡುವಂಥದ್ದು ಕೂಡ ಪ್ರಸಾದ ತಿಳ್ಕೊಳ್ಬೇಕು. ಏನು 1.5 ಲಕ್ಷ ಬಂತ, ಅದು 15 ಲಕ್ಷಕ್ಕಿಂತ ಮೇಲ್ಪಟ್ಟು ಮೌಲ್ಯಗಳಿಗೆ ಸಮನಾಗಿರುತ್ತೆ. ಯಾಕಂದರೆ ಒಂದಷ್ಟು ವಾಗ್ದಾನ ಮಾಡಿರ್ಬೋದು, ಈ ದೇವಸ್ಥಾನಕ್ಕೆ ನೀವು ಕೊಡ್ತೀವಿ ಅಂತ, ಹಣದ ರೂಪದಲ್ಲಿ ರಕ್ತ ರೂಪದಲ್ಲಿ ಎಲ್ಲ ಶಕ್ತಿ ಕೊಡ್ತಾರೆ ಮತ್ತು ಅವರಿಗೆ ಏನು ಅಭಯ ಕೊಟ್ಟು ಈ ದೇವಸ್ಥಾನಕ್ಕೆ ಬರುತ್ತೆ. ನಾವು ಇಡೀ ರಾಜ್ಯ ನೋಡ್ಕೊಂಡಿದ್ವಿ. ಎಷ್ಟೇ ನಿನ್ನೆಗತಿಗಿದ್ದ ಅಥವಾ ನಿಧಾನಗತಿಯಾದ ದೇವಸ್ಥಾನ ಧರ್ಮಸ್ಥಳದ ಪ್ರಸಾದವನ್ನು ಶೀಘ್ರವಾಗಿ ಪೂರ್ಣಗೊಂಡು ದೇವರ ಪೂರ್ಣ ಪ್ರತಿಷ್ಠೆ ಆಗಿರೋದನ್ನು ನಾವು ಗಮನಿಸ್ಕೊಂಡಿದ್ವಿ. ಹಾಗೆ ಇಲ್ಲಿ ಕೂಡ ದೇವರಿಗೆ ಅದನ್ನೇ ಬೇಡ್ಕೊಳ್ಳೋಣ, ಅತಿ ಶೀಘ್ರದಲ್ಲಿ ದೇವರು ಮೂಲ ಗುಡಿಗೆ ಬರಬೇಕು ಮತ್ತು ನಮ್ಮೆಲ್ಲ ಭಕ್ತರಿಗೆ ಹರಿಸುವಂಥ ಶಕ್ತಿ ಸಾಮರ್ಥ್ಯ ಕ್ಷೇತ್ರಕ್ಕೆ ಬರಬೇಕು. ಆ ಪ್ರಾರ್ಥನೆಯನ್ನು ಮಾಡಿಕೊಂಡು ಕ್ಷೇತ್ರದಿಂದ ಕೊಟ್ಟ ಡಿಡಿಯನ್ನು ಹಸ್ತಾಂತರ ಮಾಡ್ತಿದ್ದೇನೆ. ಸದ್ವಿನಿಯೋಗವಾಗಿ ಶೀಘ್ರವಾಗಿ ದೇವಸ್ಥಾನ ಪೂರ್ಣಗೊಂಡು ಕುಂಭಾಭಿಷೇಕ ಮಾಡಿಕೊಂಡು ನಮ್ಮೆಲ್ಲ ಭಕ್ತರ ಅಪೇಕ್ಷೆಗಳನ್ನು ಈಡೇರಿಸುವಂಥ ಸಾನ್ನಿಧ್ಯದಲ್ಲಿ ಹಾಕಿ ಆ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳುತ್ತಾ ಕ್ಷೇತ್ರದಿಂದ ಕೊಟ್ಟಂಥ ಮೊತ್ತವನ್ನು ಪ್ರೀತಿಯಿಂದ ಸಮಿತಿಯ ಹಸ್ತಾಂತರ ಮಾಡ್ತೇನೆ. ಎಲ್ಲರೂ ಕೂಡ ಮಂಜುನಾಥ ಸ್ವಾಮಿ ಮತ್ತು ಇಲ್ಲಿ ಬಂದಿರುವಂಥ 3 ದೇವರು ಮತ್ತು 4 ದೇವರು ಎಲ್ಲ ದೇವರ ಸಾನ್ನಿಧ್ಯ ನಮ್ಮ ಮೇಲೆ ಹರಸಲಿ, ಸುಖ ಶಾಂತಿ ನೆಮ್ಮದಿಯಾಗಲಿ ಅಂತ ದೇವರಿಗೆ ಬೇಡಿಕೊಂಡು ನಾವು ಸಮಿತಿ